ಮೃತ್ಯುದ್ರಿಕ್ತ ವಿದೋಷಕ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಈಗ ಹೇಳ್ತಾರೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಅದೇ ಬಂದು ಸರ್ವತಃ ಪೃಷ್ಠೇಶು ಸರ್ವತಃ ಉಚ್ಚೇಶು, ಹಿಂದೆ ಮುಂದೆ ಎಲ್ಲ ಕಡೆ ಪರಮಾತ್ಮ ಇದ್ದಾನೆ. ಮೇಲಿನ ಲೋಕ, ಕೆಳಗಿನ ಲೋಕ, ಪಕ್ಕದ ಲೋಕ, ಎಲ್ಲ ಕಡೆಗೂ ಕೂಡ. ತಥಾ ಉತ್ತಮೋ ಅನ್ಯೋ ನಾಸ್ತಿ, ಇಂಥವನು ಯಾರೂ ಇಲ್ಲ ಅಂದರೆ ಅದು ಶಬ್ದಕ್ಕೆ ಅರ್ಥ ಒಂದು ಐತಿ ಇಲ್ಲಿದೆ. ಅನುತ್ತಮ ಶಬ್ದಕ್ಕೆ ಆಚಾರ್ಯ ಬರೆದ ಅರ್ಥ, ಅದಕ್ಕೆ ಅನುತ್ತಮ ದೇವರು. ಸರ್ವತಃ ಸ್ವಯಂ ಅನ್ನೋದು ಸ್ವಯಂ ಉತ್ತಮಾಹ ಅಂದರೆ ಎಲ್ಲ ತನ್ನಿಸ್ತಾನೇ ಉತ್ತಮನಾಗಿದ್ದಾನೆ ಹೊರತು ಇನ್ನೊಬ್ಬರನ್ನು ಅವಲಂಬಿಸಿ ಉತ್ತಮನಾಗಲಿಲ್ಲ. ಪೃಥಿವೀಸ್ಥೇಷು ಸರ್ವೋಚ್ಚೋ ಲೋಕೋ ಅನಂತಾಸನಾತ್ಮಕ. ವಿವರಣೆಗಳು: ಪೃಥ್ವಿ ಇರ್ತಕ್ಕಂಥ ಲೋಕಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಯಾವುದು? ಅನಂತಾಸನ ಅತಿ ಶ್ರೇಷ್ಠವಾದದ್ದು. ಅಂತರಿಕ್ಷಾತ್ಮಕೇಭ್ಯಶ್ಚ ಶ್ವೇತದ್ವೀಪೇ ಸ್ಥಿತೋ ಹರಿ. ಅಂತರಿಕ್ಷದಲ್ಲಿರ್ತಕ್ಕಂಥವುಗಳು ಶ್ವೇತದ್ವೀಪ ಭಾರಿ ದೊಡ್ಡದು, ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ. ದ್ವಾತ್ಮಕೇಭ್ಯ ಸರ್ವೇಭ್ಯ ವೈಕುಂಠಶ್ಚೋಚ್ಚ ಉಚ್ಯತೆ. ಮೂರು ಬಂತು: ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಮೂರು ಲೋಕಗಳಲ್ಲೂ ಪರಮಾತ್ಮ ಇದ್ದಾನೆ ಅಂತ ಒಳಗಿನ ಅರ್ಥ. ಮೇಲ್ನೋಟದಲ್ಲಿ ಬರೀ ಹೊರಗೆ ಒಳಗೆ ಹಿಂದೆ ಮುಂದೆ ಅಂತಿತ್ತು. ನಮಗೆ ಇವತ್ತು ನಾವು ಬೇರೆ ಹೆಸರೇ ನೋಡಿಲ್ಲ, ನಮ್ಮ ಪ್ರಕಾರ ಇಲ್ಲಿದೆ ಅಂತ ಹೇಳಿದರೆ ಅದಕ್ಕೆ ಹಿಂದೆಲ್ಲ ಭಾಳ ಹಿಂದೆ ಒಂದು ಇಷ್ಟಿಷ್ಟೇ ನೋಡಿದ್ದು, ಕಡಿಮೆ ನೋಡಿದ್ರಂತ ಭೂಗೋಳ ಚಿತ್ರ ಬರೆದಿದೆ. ಇಷ್ಟೇ ಎಷ್ಟು ಭೂಗೋಳ ಅವ್ರಿಗೆ ಜಾಸ್ತಿ ಗೊತ್ತಿದ್ದಿಲ್ಲ. ಕೂಪಮಂಡಲಕ್ಕೆ ಇಷ್ಟೇ ಇರುತ್ತಲ್ಲ, ಹಾಗೆ ಎಲ್ಲಿದೆ ಎಲ್ಲ ಎಲ್ಲೂ ಇವತ್ತು ವಿಜ್ಞಾನ ಎಲ್ಲ ನೋಡೋಕ್ಕೆ ಸಾಧ್ಯ ಇಲ್ಲ, ಒಪ್ಕೊಂಡ್ಬಿಟ್ಟಿದೆ. ಅದು ಗೊತ್ತಾಯ್ತಾ? ಎಲ್ಲರೂ ಸಾಧ್ಯವೇ ಇಲ್ಲ. ಎಷ್ಟು ನೀವು ಮಿಲಿಯನ್ಸ್ ಆಫ್ ಲೈಟ್ ಇಯರ್ಸ್ ಹೋದರೂ ಕೂಡ ಬರೀ ಒಂದು ಲೈಟ್ ಎರಡು ಲೈಟ್ ಇಯರ್ ಅಲ್ಲ, ಅದನ್ನೇ ಇಮ್ಯಾಜಿನ್ ಮಾಡೋಕ್ಕೆ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಅಷ್ಟೋದ್ರೆ ಕಾಣೋದಿಲ್ಲ. ಅಲ್ಲೆಲ್ಲ ದೇವರಿದ್ದಾನೆ, ಮತ್ತೆ ಅಲ್ಲೆಲ್ಲ ಲೋಕಗಳಿವೆ. ಉಚ್ಯತೆ ಅಂತರಿಕ್ಷಾತ್ ಆಯ್ತಲ್ಲ. ದಿವಿ ಇಂದ್ರ ಸದನಂಚೈವ ತತ್ಪರೇತು ದಿವಃ ಪರೇ. ಪೃಥಿವ್ಯಾಂ ದ್ಯೌಹು ಮಹಾಮೇರು ಆಕಾಶೇ ಸೂರ್ಯಮಂಡಲ. ದೇವ್ಗೆ ಅಷ್ಟೇ ಅರ್ಥ. ಪೃಥ್ವಿಯಲ್ಲಿ ದೇವು ಅಂತ ಹೇಳಿದರೆ ಮಹಾಮೇರು ಪರ್ವತ, ಆಕಾಶದಲ್ಲಿ ಹೋದರೆ ಸೂರ್ಯಮಂಡಲ, ಇನ್ನು ಮುಂದೆ ಹೋದರೆ ದಿವಿ ಇಂದ್ರ ಸದನ ಚೈವ ತತ್ಪರೇತು ದಿವಃ ಪರ, ಅದ್ರ ಮೇಲೆ ಮತ್ತೆ ದಿವಹ. ಇದೆಲ್ಲ ಕಡೆ ದೇವರಿದ್ದಾನೆ. ಪೃಥಿವ್ಯಾಂ ಬ್ರಹ್ಮಣೋ ಮೇರೌ ವೈಜಯಂತೆ ಅಂತರಿಕ್ಷಗಂ. ಪೃಥಿವ್ಯಾಂ ಬ್ರಹ್ಮಣೋ ಮೇರೌ. ಆದರೆ ಬ್ರಹ್ಮದೇವರಿಗೆ ಭೂಲೋಕದಲ್ಲಿ ಯಾವುದು ಅಂದರೆ ಮೇರು ಪರ್ವತದಲ್ಲಿ ವೈಜಯಂತ ಅಂತಿದೆ, ಅಲ್ಲಿದ್ದ. ಎಲ್ಲಿದೆ? ಎಲ್ಲಿ ಬಂತಿದ್ದು? ತಲವಕಾರ. ವೈಜಯಂತೆ ಸಮಾಸೀನಂ. ಗೊತ್ತಾಯ್ತಾ? ವೈಜಯಂತ ಬಂದು ರುದ್ರದೇವರು ಕೇಳಿದರು, ಅದಕ್ಕೆ ಅಲ್ಲಿದ್ದ. ವೈಜಯಂತ ರೆಫರೆನ್ಸ್ ಕೊಡಬೇಕಾಗ ಇನ್ನೊಂದು ಕಡೆ ಬಂದಿದ್ದ ರೆಫರೆನ್ಸ್ ಕೊಡಬೇಕು. ಅದೇ ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದು ತೃತೀಯ ಆಚೆ ಎಲ್ಲೆಲ್ಲೋ ಬರೀತಾರೆ ಎಂಬುದೇ ವಿಶೇಷ. ಎಷ್ಟೊಂದರೆ ನಿಧಿ ಅಂದರೆ ನಿಧಿ. ಆನಂದ ತೀರ್ಥೋಪದಿಷ್ಟೋ ನಿಧಿ ನಾರಾಯಣ. ಏನು ಬೇಕಾದ್ರೂ ಸಿಗುತ್ತೆ, ಹುಡುಕ್ಬೇಕು, ಅದು ಇಂಪಾರ್ಟೆಂಟ್. ಇಲ್ಲದವರೆ ಸಿಗೋದೆ ಹುಡುಕೋದು. ಇದು ಬೆಟ್ಟ ಬರೀ ಕಲ್ಲು ಗಂಡ ಕಾಣುತ್ತೆ, ಅದು ಗೋಲ್ಡ್ ಓವರಾಗಿದ್ದರೆ ಸುವರ್ಣ. ಅದು ಎಲ್ಲರಿಗೂ ಗೊತ್ತಾಗಲ್ಲ. ಅದು ತಿಳಿದವರಿಗೆ ಗೊತ್ತಾಗುತ್ತೆ. ಐರನ್ ಓರ್ ಬೇರೆ, ಗೋಲ್ಡನ್ ಓರ್ ಎಲ್ಲ ಬೇರೆ ಬೇರೆ ಇರುತ್ತೆ. ಇದೆಲ್ಲ ದೇವರನ್ನು ತಿಳಿಸ್ಕೊಳ್ತಕ್ಕಂಥ ಪದಾರ್ಥಗಳು. ವೈಜಯಂತೆ ಅಂತರಿಕ್ಷಗಂ. ತೃತೀಯಂ ಸತ್ಯಲೋಕೇಚ. ಸತ್ಯಲೋಕದಲ್ಲಿ ಸದನಂ ತ್ರಿವಿಧಂ ಸ್ಮೃತಂ. ಹೀಗೆ ಮೂರು ವಿಧ ಅಂತಿದೆ. ಅದಕ್ಕೆ ಇದೆಲ್ಲ ಹೇಳ್ಬೇಕಾದ್ರೆ ಆಚಾರ್ಯ ₹1 ಇಲ್ಲಿಟ್ಟ, ಇಲ್ಲಿ ₹11 ಇಟ್ಟ ಹೇಳ್ತಾರೆ. ಇವೆಲ್ಲ ಟ್ಯಾಲಿ ಆಗುತ್ತಾ ಹೋಗುತ್ತೆ ಒಂದಕ್ಕೊಂದು. ಆಮೇಲೆ ತೇಭ್ಯೋ ತೃತೀಯಂ ಸತ್ಯಲೋಕೇಚ ಸದನಂ ತ್ರಿವಿಧಂ ಸ್ಮೃತಂ. ತೇಭ್ಯೋ ಅನಂತಾಸನಾದ್ಯ ಯತ್ ಪರತೋ ವಿಶ್ವತಃ ಪರೇ. ಆದರೆ ಇವೆಲ್ಲ ಅನಂತಾಸನಾದಿಗಳೆಲ್ಲ ಇವೆಲ್ಲದರ ಮೇಲಿರ್ತಕ್ಕಂಥ ಲೋಕಗಳು, ಎಲ್ಲ ಅಪ್ರಾಕೃತ ಲೋಕಗಳು. ಇತಿ ಸತ್ತತ್ವೇ ನಿನದಃ ಸಮುದ್ರಘೋಷ ಸ್ಯಾತ್ ಮೇಘ ಸಂಭವ ಇತಿ ಸತ್ತತ್ವೇ. ಚಕ್ಷುಷಿ ಅಚಕ್ಷುಷಿ ಬ್ರಹ್ಮಣಿ ಏಷಃ ಯಾತೀತಿ ಉಪಾಸಕಃ ಇತಿ ಚ. ಅಲ್ಲಿ ಉಪನಿಷತ್ತಲ್ಲಿ ಕೆಲವು ಪದಗಳು ಬಂದು ಅದರಲ್ಲಿ ನೋಡೋದಕ್ಕೆ ಕೆಲವು ಪದ ಇದೆ. ನಿನದ ಅಂತ ಒಂದು ಪದ ಉಂಟು, ಆಮೇಲೆ ನದತೋ ಅಂತ ಇನ್ನೊಂದು ಪದ ಬಂತು. ಅದಕ್ಕೆ ಅರ್ಥ ಹೇಳ್ತಾರೆ ಆಚಾರ್ಯರು. ಇವೆಲ್ಲ ಅತಿ ಸೂಕ್ಷ್ಮ ವಿಚಾರಗಳು, ಯಾವ ಡಿಕ್ಷನರಿಯಲ್ಲಿ ಸಿಗೋದಿಲ್ಲ, ಕೋಟ್ ಮಾಡಿ ಹೇಳ್ತಾರೆ. ನದತೋ ಅಂದರೆ ಏನು, ಇದು ಅಂದರೆ ಏನು, ಪದ ನೋಡಿ. ನಿನದಃ ಸಮುದ್ರ ಘೋಷ ಸ್ಯಾತ್. ನಿನದ ಅಂದರೆ ಸಮುದ್ರದ ಘೋಷಕ್ಕೆ ಹೆಸರೇನಂತಿದೆ? ನಿನದ ಅಂತ ಹೆಸರಿದೆ. ಅದೇ ರೀತಿಯಲ್ಲಿ ನದತುರ್ ಮೇಘ ಸಂಭವ. ಈ ಗುಡುಗುತ್ತಲ್ಲ, ಅದಕ್ಕೇನಂತ ಹೆಸರು? ನದತು ಅಂತ ಕರಿಬೇಕು. ಇದೆಲ್ಲ ಅದು ಇದು ಹೇಳಿದ್ದಾರೆ. ಹಲಸು ಸಿಹಿ, ಬೆಲ್ಲನೂ ಸಿಹಿ, ಮಾವು ಸಿಹಿ,
ಟೆಕ್ನಿಕಲಿ ಬೇರೆ ಬೇರೆ ಹೆಸರು ಹೇಳಬೇಕು ಅಂತ ಹೇಳ್ತಾರೆ. ಇವತ್ತು ಎಲ್ಲ ಸ್ವೀಟಿಗೂ ಜಾಂಗೀರು ಲಾಡು ಹೆಸರಿಟ್ಟಿಲ್ವಾ, ಆ ಥರ ಎಲ್ಲ ಸ್ವೀಟ್ ಆದರೂ ಕೂಡ ಏನಿದೆ ಅದರಲ್ಲಿ ಸೂಕ್ಷ್ಮ ವ್ಯತ್ಯಾಸ ಇದೆ. ಕಡಿಮೆ ಇನ್ನೊಂದು ಹಾಕಿಬಿಟ್ಟು ಒಪ್ಪಲ್ಲ, ಅದನ್ನು ಹಾಕಿ ಅಂತ ಕೇಳ್ತಾರೆ. ಬೆಲ್ಲನೂ ಸಿಹಿನೇ, ಎಷ್ಟು ಸಿಹಿಯಲ್ಲೂ ಕೂಡ ಬರೀ ಸಿಹಿ ಅಂತ ಬೆಲ್ಲ ಹಾಕಿ ಬೆಲ್ಲ ಹಾಕಿಬಿಟ್ರೆ ಒಪ್ಪಲ್ಲ. ಅದು ಆ ಸಿಹಿ ಬೇರೆ ಈ ಸಿಹಿ ಬೇರೆ. ಅದಕ್ಕೆ ಹೇಳ್ತಾರೆ ಪನಸಕ್ಕೆ ರುಚಿ ಇದೆ, ಆಮೇಲೆ ಹಾಲಿಗೊಂದು ರುಚಿ ಇದೆ, ಹಾಲು ರುಚಿನೇ ಬೇರೆ. ಅದನ್ನು ಬೇರೆ ಹೇಳೋದು ಸಹ ಬೇರೆದಕ್ಕೆ ಬೇರೆ ಹೇಳಿದ ತಕ್ಷಣ ಟೆಕ್ನಿಕಲ್ ಟರ್ಮ್ ಹೇಳಿದ ತಕ್ಷಣ ಯಾವುದೋ ಅಂತ ಹೇಳಬೇಕಾಗಿಲ್ಲ. ಕೂಗು ಶಬ್ದಕ್ಕೆ ಬೇರೆ, ಒದರು ಶಬ್ದಕ್ಕೆ ಬೇರೆ. ಕೂಗ್ತಾನೆ ಒದರ್ತಾನೆ ಎರಡು ಶಬ್ದಗಳೇ. ಕೂಗ್ಬೇಕಾದ್ರೆ ಏನರ್ಥ ಇದೆ ಅಲ್ಲಿ, ಯಾರೋ ಒಬ್ಬನಿಗೆ ಉದ್ದೇಶ ಇದೆ ಅವನಿಗೆ. ಒದರ್ತಾನೆ ಸುಮ್ಮನೆ ಒದರ್ತಾನೆ, ಒದರಿ ಹೋಗ್ತಾರೆ, ಯಾರು ತಿಳ್ಕೊಬೇಕಾಗಿಲ್ಲ ಅಂತ. ಕೂಗೋದು ಬೇರೆ, ಒದರೋದು ಬೇರೆ, ಕರೆಯೋದು ಬೇರೆ. ಅದೆಲ್ಲ ಶಬ್ದಗಳೇನೆ. ಶಬ್ದಗಳಲ್ಲಿ ಸೂಕ್ಷ್ಮ ವ್ಯತ್ಯಾಸ ಆಗಿದೆ, ಇದರಲ್ಲಿ ಹಾಗೇ ಇದೆ. ಏನೋ ವಿಷದಂ ಕ್ಷೀರಮಾಧುರ್ಯಂ, ಕ್ಷೀರದ ಮಾಧುರ್ಯ ಏನಂತಿದ್ದಾರೆ, ವಿಷದ ಅಂತ ಕರಿಬೇಕು. ವಿಷದಂ ಕ್ಷೀರಮಾಧುರ್ಯಂ ಇದೆಲ್ಲ ಪದ ಎಲ್ಲ ಇದು ಕೊಡ್ತಾ ಎಲ್ಲಿ ಹೇಳ್ತಾರೆ, ಇದು ಸೂದಶಾಸ್ತ್ರೆ ಕೋಟ್ ಮಾಡ್ಬೇಕಾದ್ರೆ ಎಲ್ಲಿ ಬಂದಿದೆ ಇದು? ಯಾಕೋ ಅವರು ಸೂದರಾಗಿದ್ದವರಲ್ಲ, ಮಹಾರಸ ಅಧ್ಯಕ್ಷರಾಗಿದ್ದರಿಂದ ಎಲ್ಲ ಗೊತ್ತು ಅವ್ರಿಗೆ, ಎಲ್ಲ ಶಾಸ್ತ್ರನೂ ಗೊತ್ತು. ಎಲ್ಲ ಶಾಸ್ತ್ರ ಗೊತ್ತಿದ್ದಕ್ಕೆ ಎಲ್ಲ ಕೊಟ್ಟರು ಪರಮಾತ್ಮ. ಓದ್ತೇ ಕೆಲಸ ಮಾಡಿ ತಿಳ್ಕೊಂಡಿದ್ದಲ್ಲ, ಎಲ್ಲ ಗೊತ್ತಿದ್ದಕ್ಕೆ ಪರಮಾತ್ಮ ಅಲ್ಲೆಲ್ಲಿ ಹಾಕಿ ಅವ್ರಿಗೆ ಗೊತ್ತಿದೆ ತೋರಿಸ್ಬೇಕಾಗಿತ್ತು. ಏನು ಆಮೇಲೆ ಪನಸಾದೇನ ಅಂತ ನಿರ್ಹಾರೀತ್ಯ ವಿಧೀಯತೆ, ಹಾಸ್ಯ ನಿರ್ಹಾರಿ ಅಂತ ಕರಿಬೇಕು ಅಂತ ಹೇಳ್ತಾರೆ. ಆ ಪದಕ್ಕೆ ಹೆಸರಷ್ಟೇ ಅಲ್ಲ, ಆ ಗುಣ ಅದ್ರಲ್ಲಿ ಕಾಣಿಸುತ್ತೆ, ಅದನ್ನು ತೋರಿಸ್ತಾರೆ. ಮತ್ತೆ ಆ ಗುಣ ಅದು ಎಕ್ಸಿಬಿಟ್ ಆಗೋದು ಹೆಸರು ಬರಬೇಕು. ಈ ದಿಂಬೆ ಹುಡಿ ಇದೆ, ಹುಣಸೆ ಹುಡಿ ಇದೆ, ಮಾವಿನ ಹುಡಿ ಇದೆ, ಎಲ್ಲ ಬೇರೆ ಬೇರೆ. ಮೊಸರಿನ ಹುಡಿ ಬೇರೆ, ಆಮೇಲೆ ತುಂಬ ಹುಳಿ ಇರುತ್ತೆ. ಅವಾಗ ಏನು ಮಾಡ್ತಾರೆ ಬೆಲ್ಲ ಅಲ್ಲ, ನಿಂಬೆಹಣ್ಣಿ ರಸ ಸೇರಿಸ್ಬಿಟ್ಟು ಆಗುತ್ತದು. ಈ ಹುಡಿ ಆಗೋದಿಲ್ಲ, ಅದು ಹೊಸ ಟೆಸ್ಟ್ ಬಂದುಬಿಡುತ್ತೆ. ಅದಕ್ಕೆ ಹುಡಿ ಆಗಿದೆ ಸ್ವಲ್ಪ ಹಾಕಿರಿ ಅಂತೆ. ಮಜ್ಜಿಗೆ ಭಾರಿ ಹುಳಿ ಇದೆ, ತಿಂದು ಬಿಟ್ಟರೆ ಸರಿ ಹೋಗ್ಬಿಟ್ಟೆ. ಅದೇ ಅದು ಇಲ್ಲದೆ ಹೋಗಿದ್ರೆ ಜಾಸ್ತಿ ಹೊಡಿಯಬೇಕಾಗಿತ್ತು. ಅದು ಹೊಸ ಟರ್ನ್ ಕೊಟ್ಬಿಡುತ್ತೆ ಅದಕ್ಕೆ. ಏನೋ ಭಾಳ ಅಷ್ಟೇ, ಜಾಸ್ತಿ ಇಲ್ಲ, ಯೋಚನೆ ಮಾಡಬೇಡ. ಅದಿರಲಿ. ಯಾವುದು ಬಂತು ಈಗ? ಅದಾದಮೇಲೆ ಸರ್ವಂ ಖಲ್ವಿದಂ ಬ್ರಹ್ಮ, ಇದು ಶುರುವಾಯಿತು. ಇಲ್ಲಿ ಬಂದಿರೋ ಸರ್ವಂ ಖಲ್ವಿದಂ ಬ್ರಹ್ಮ, ಈ ಚಾಂದೋಗ್ಯ ಬಂದಿರತಕ್ಕಂಥ ವಿಶೇಷಾಂಶ. ಸರ್ವಂ ಅದು ಅಹಂ ಬ್ರಹ್ಮಾಸ್ಮಿ ಎಂಬುದು ಬೃಹದಾರಣ್ಯಕ. ಇದು ಸರ್ವಂ ಖಲ್ವಿದಂ ಬ್ರಹ್ಮ ತಜ್ಜಲಾನಿತಿ ಶಾಂತ ಉಪಾಸೀತ ಅಥ ಖಲು ಕ್ರತುಮಯಃ ಪುರುಷೋ ಯಥಾ ಕ್ರತುರಸ್ಮಿನ್ ಲೋಕೆ ಪುರುಷೋ ಭವತಿ ತಥೇತಃ ಪ್ರೇತ್ಯ ಭವತಿ ಸಕ್ರತಂ ಕುರ್ವೀತ. ಮನೋಮಯಃ ಪ್ರಾಣಶರೀರೋ ಭಾರೂಪಃ ಸತ್ಯಕಾಮಃ ಸತ್ಯಸಂಕಲ್ಪಃ, ಇವೆಲ್ಲ ವಿಷ್ಣುಸಹಸ್ರನಾಮದಲ್ಲಿ ಬಂದಿದೆ. ಆಕಾಶಃ ಆತ್ಮ ಸರ್ವಕರ್ಮ ಸರ್ವಕಾಮಃ ಸರ್ವಗಂಧಃ ಸರ್ವರಸಃ ಸರ್ವಮಿದಂ ಅಭ್ಯಾತ್ತೋ ಅವಾಕ್ಯನಾದರಃ. ಈ ಉಪನಿಷತ್ತಿನ ಮಾತು ಒಳ್ಳೆ ಪೂರ್ವವಾದಂಥ ವಿಚಾರಗಳು. ಸರ್ವಂ ಖಲು ಇದಂ ಬ್ರಹ್ಮ, ಇದೆಲ್ಲವೂ ಬ್ರಹ್ಮ ಅಂಥೇಳಿ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಈಶಾವಾಸ್ಯಮಿದಂ ಸರ್ವಂ, ಎಲ್ಲದಕ್ಕೂ ಅರ್ಥ ಇದೆ. ಸರ್ವಂ ಅಂದರೆ ಏನು? ಇದೆಲ್ಲವೂ ಬ್ರಹ್ಮನೇ. ನೋಡೋದಕ್ಕೆ ಅನಿಸುತ್ತೆ ಎಲ್ಲವೂ ಬ್ರಹ್ಮನೇ, ಅಫರ್ಮೇಷನ್ ಬೇರೆ. ಇದೆಲ್ಲವೂ ಬ್ರಹ್ಮನೇ ಅಲ್ಲ. ಇದಂ ಬ್ರಹ್ಮ ಅತಿ ಸಾಮೀಪ್ಯಾತ್ ಸರ್ವಂ ಪೂರ್ಣಗುಣತ್ವತಃ. ಈಗ ವಾಸುದೇವ ಸರ್ವಂ ಅಂದರೆ ಪೂರ್ಣಗುಣ ಅಂತ ಅರ್ಥ. ಉಳಿದವರು ಯಾರಲ್ಲೂ ಏನಿಲ್ಲ, ಪೂರ್ಣಗುಣತ್ವ ಇಲ್ಲ. ಇದಂ ಅಂತ ಹೇಳಿದರೆ ಬ್ರಹ್ಮ ಅಂತ ಅರ್ಥ. ಹತ್ತಿರ ಇದ್ದಾಗ ಇದಂ ಅಂತ ಕರೀತಾರೆ, ದೂರ ಇದ್ದಾಗ ಅದು ಅಂತ ಕರೀತಾರೆ. ಹತ್ತಿರ ಇದ್ದರೆ ಇದು, ದೂರ ಇದ್ದರೆ ಅದು. ದೇವರು ಹತ್ತಿರ ಇದ್ದಾರಾದ್ರಿಂದ ಇದಮ್ಮು ಹೌದು, ದೂರ ಇದ್ದಾರಾದ್ರೆ ಅದಾನೂ ಹೌದು ದೇವರು. ಇದಂ ಬ್ರಹ್ಮ ಅತಿ ಸಾಮೀಪ್ಯಾತ್. ಅತಿ ಸಾಮೀಪ್ಯ ಅಂದರೆ ಎಷ್ಟು ಗೊತ್ತಾ? ನಮಗಿಂತ ದೇವರು ನಮಗೆ ಹತ್ರ. ಇನ್ನೂ ಹೇಳಬೇಕಾದ್ರೆ ನಮಗಿಂತ ದೇವರು ನಮಗೆ ಹತ್ರ. ಯಾತಕ್ಕೆ? ನಮ್ಮ ಒಳಗಿರೋದ್ರಿಂದ ಆ ರೀತಿ ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ದೇವರ ಮಹಿಮೆ. ಅದಕ್ಕೆ ತಚ್ಚ ಬ್ರಹ್ಮ ಜಲಾನ್ ಸಾಕ್ಷಾತ್ ಯೋಸೌ ವಿಷ್ಣುರ್ ಜಲೇನಿಧಿ. ಪರಮಾತ್ಮ ಏನಂತ ಉಪಾಸನೆ ಮಾಡಬೇಕು? ಜಲಾನಿತಿ ಹೋವಾಚ, ಜಲಾನ್ ಅಂತ ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ. ಜಲಾನ್, ಅದಕ್ಕೆಲ್ಲ ಉತ್ತರ ಅಲ್ಲಿ ಬರೆದಿದ್ದಾರೆ. ಜ ಅಂತ ಹೇಳಿ ನೋಡಿ, ಜಲ ಏನು ಉಪಾಸನೆ ಮಾಡಿ ಜಲ ಅಂಥೇಳಿ
ತತ್ವನಿರ್ಣಯ ಟೀಕಾದಲ್ಲಿ ಅದು ಬರೀತಾರೆ. ಜ ಅಂದರೆ ಜನಕ, ಲ ಅಂದರೆ ಲಯಕ, ಉತ್ಪತ್ತಿ ಲಯದಲ್ಲಿ ಎಲ್ಲ ಮಾಡೋನು ಅಂತ ಅರ್ಥ. ನೋಡೋದಕ್ಕೆ ಜಲ ನೀರಂತ ಉಪಾಸನೆ ಮಾಡಿಬಿಟ್ರೆ ಹಾಗಾಗತ್ತೆ. ಜಲ ಅನಿತ್ಯುಪಾಸೀತ ಯೋಸೌ ವಿಷ್ಣುರ್ ಜಲೇ ಅನತಿ. ಅದಕ್ಕೆ ಇನ್ನೂ ಅನೇಕ ಅರ್ಥಗಳು. ಜಲೇ ಅನಿತಿ, ನೀರಲ್ಲಿ ನಾರಾಯಣ, ಜಲೇ ಅನಿತಿ ನಾರಾಯಣ ಇತ್ತು ಉಪಾಸೀತ ಅಂತ ಅರ್ಥ. ಜಲದೊಳಗಿದ್ದು ಚೇಷ್ಟೆ ಎಲ್ಲವನ್ನು ಮಾಡ್ತಕ್ಕಂಥ ಜಲದಲ್ಲಿ. ಮನುಷ್ಯ ನೀರಲ್ಲಿ ಸತ್ತೋಗ್ಬಿಡ್ತಾನೆ, ನೀರಲ್ಲಿ. ಆ ಮೀನು ಹೊರಗಡೆ ಸತ್ತೋಗುತ್ತೆ. ಎಷ್ಟು ವಿಶಿಷ್ಟ ಇಟ್ಟಿದ್ದಾರೆ. ಹೊರಗೆ ಬಂದರೆ ಅವ ಸಾಹಿತ್ಯ, ಒಳಗೆ ಇವನು ಸಾಯ್ತಾರೆ. ದೇವರು ಅವ್ರು ಒಳ್ಳೆಲ್ಲ ಇದ್ದು ಕೆಲಸ ಮಾಡಿಸ್ತಾರೆ. ಅದಕ್ಕೆ ದೇವ್ರಿಗೆ ಏನಂತ ಹೆಸರು? ಮತ್ಸ್ಯರೂಪಿ ಅಂತಲೂ ಅರ್ಥ, ನಾರಾಯಣ ಅಂತ ಅರ್ಥ, ಜನರಿಂದ ಹಿಡಿದು ಲಯದು ಎಲ್ಲ ಮಾಡೋನು ಅಂತ ಅರ್ಥ. ಅದಕ್ಕೆ ಜಲ ಅಂತ ದೇವರಿಗೆ ಹೆಸರಿದೆ. ಯಾವುದು ನೀರಿನಿಂದನೇ ಸೃಷ್ಟಿ, ಲಯನೂ ನೀರಲ್ಲೇ ಕೊನೆಗೆ ಪಡೆಯೋದಕ್ಕಲ್ಲಿ ಮುಡಿ ಹೋಗ್ಬಿಡೋದು. ಮೊದಲು ಸೃಷ್ಟಿ ಮಾಡಿದ್ದ ದೇವರು ಯಾವುದನ್ನು? ನೀರನ್ನು. ಯಾವುದೇ ಕಾರ್ಯಕ್ರಮ ಅಡಿಗೆ ಶುರು ಮದ್ದೇನು ಬೇಕೋ ನೀರು ಬೇಕು ಅವ್ರಿಗೆ, ಏನು ಮಾಡೋಕ್ಕೂ ಬರೋದು. ಇದಂ ವಜ್ರ ವೈಡೂರ್ಯ ಕೆಳಗೆ ಹಾಕಿರೂ ಬೆಂಕಿ ಹೊತ್ತೋದಿಲ್ಲ, ಬೇಯೋದಿಲ್ಲ, ನೀರೇ ಹಾಕಬೇಕಾಗುತ್ತೆ. ತಚ್ಚ ಅನೀದವಾತಮ್ಮಿತಿ ಎಂ ವೇದವಾಕ್ ಅವತ ಅದು ನಾಡಿದ್ದೆ ಸಾಧಲ್ಲ. ದೇವರ ಬಗ್ಗೆ ಅನಿ ಯಾಕಾಗಲ್ಲ ಅರ್ಥ ಅಂದರೆ ಬಿಡಿಸಾಯ್ತು. ಏನು ದೇವರಿಗೆ ಮಹಿಮೆನಾದ ಒಂದು ಅಂದರೆ ಮಹಿಮೆ ಅಂತ ತಿಳಿಸ್ತಾರೆ. ಒಂದು ಸಾಮಾನ್ಯ ಜಲ ಅನ್ನೋ ಪದ ಎಷ್ಟು ಒಳಗಿನ ಅರ್ಥ ಹೊಂದಿದೆ ಅಂತ ಹೇಳ್ತಾರೆ. ಅದಕ್ಕೆ ಉಪನಿಷತ್ತು ಅಂತ ಹೇಳ್ತಾರೆ. ಮುಂಡಿಗೆಗಳು ಎಲ್ಲ ಮುಂಡಿಗೆಗಳಿದ್ದಾಗ ಸುಮ್ಮನೆ ಓದ್ಕೊಂಡ್ಬಿಟ್ರೆ ಏನಾಗುತ್ತೆ? ದೇವರ ನೀರಂತ ಉಪಾಸನೆ ಮಾಡು, ಏನು ಅರ್ಥನೇ ಆಗೋದಿಲ್ಲ. ಈ ರೀತಿ ತಿಳ್ಕೊಂಡಾಗ ಒಳಗಿನ ಅರ್ಥ ಗೊತ್ತಾಗ. ಉಪನಿಷತ್ತು ಕೊಟ್ಟು ಮುಂಡಿಗೆ ಅಂದರೆ ನೇರ ಅರ್ಥ ಆಗೋದಿಲ್ಲ, ಒಗಟಾಗಿ ಹೇಳೋದು ಪ್ರತಿಯೊಂದು. ಅದು ತತ್ವಮಸಿ ಒಗಟು, ಅಮರಮಾಶ್ಮಿ ಒಗಟು. ಒಗಟನ್ನು ಹಾಗೆ ಹೇಳಿಬಿಟ್ಟರೆ ಅಪಾರ್ಥ ಆಯ್ತು. ಒಗಟನ್ನು ಒಗಟಾಗಿ ಬಿಡಿಸ್ಬೇಕೆ ಹೊರತು ಬೇರೆಲ್ಲ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ